ಪೇಪರ್ನ ಹಾಕ್ಬಿಟ್ರು. ಬಂದ್ಬಿಡ್ತು ಯೌವನದ ಸುಳಿಯಲ್ಲಿ ಅಂದ್ಬಿಟ್ಟು ಬಂತು ಪೇಪರ್ನಲ್ಲಿ. ಗಾಂಧಿನಗರದ ಫುಲ್ಲು ಶಾಕು. ಏನೋ ಆ್ಯಡ್ ನೋಡಿದ ತಕ್ಷಣ ಅಷ್ಟು ಚೆನ್ನಾಗಿ ಆ್ಯಡ್ ಇದೆ. ಆಮೇಲೆ ಮೋತಿ ಮಾಲ್ ಹೋಟ್ಲಲ್ಲಿ ಚಿನ್ನೇಗೌಡರು ಕ್ಲಾಪು, ಚಂದ್ರರಾಜನು ಇದು ಏನೋ ಕ್ಯಾಮ್ರಾ ಸ್ವಿಚ್ಚಾನು ಎಲ್ಲ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿಬಿಟ್ಟೆ. 10ನೇ ತಾರೀಕು ಪ್ರಸಾದ್ ಲ್ಯಾಬ್ ಓಪನು. ಆವಾಗ ಚಂದ್ರರಾಜನ್ಗೆ ಜೊತೆಲೆ ಅವ್ರ ಕಾರಲ್ಲೇ ಹಣ ಬನ್ನಿ ಪ್ರಸಾದಗಳು ಅವ್ರಿಗೆ ಇನ್ವೈಟ್ ಮಾಡಿದರು. ಎಲ್ಲ ಪ್ರಸಾದ್ ಲ್ಯಾಬ್ನವರು ರಮೇಶ್ ಸರ್ ಬಂದಿದ್ದರು. ಹೋದೆ ಅವ್ರ ಜೊತೆಲಿ ಹೋಗಿ ಅಲ್ಲಿ ಎಲ್ಲರೂ ದೊಡ್ಡವರೆಲ್ಲ ನಿಂತ್ಕೊಂಡಿದ್ದಾರೆ. ವೀರಸ್ವಾಮಿಯವರು ಅವರು ಇವರು ಎಲ್ಲ ನಿಂತ್ಕೊಂಡಿದ್ದಾರೆ. ರಮೇಶ್ ಸರ್ ಹಿಂಗೆ ಅಂದ್ಬಿಟ್ಟು ಅಂದರು. ನನ್ನ ಹೋದೆ ಹೋಗಿ ಅವರು ಎಲ್ ವಿ ಪ್ರಸಾದ್ ಸರ್ಗೆ ಪುಣ್ಯವಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಕೇಮ್ ಟು ಮೀ ಫಸ್ಟ್ ಟೈಮ್, ಯಾಸ್ ಮೀ ಈ ಸೇಯಿಂಗ್ ಇದು ಲಕ್ಕಿ ಹ್ಯಾಂಡ್ ಅಂತ ಹಂಗೆ ಹೇಳಿದ್ದು. ಸರ್ ನಾನು ಲಕ್ಕಿ ಹ್ಯಾಂಡ್ ಸರ್, ನನ್ನ ಕೈಯಿಂದ ಬೋಣಿ ಮಾಡಿ ನಿಮ್ಮ ಲ್ಯಾಬ್ ಒಳ್ಳೆ ಅಂತ ಹೇಳಿದ್ದೆ ನಾನು. ಇದೆ ಎಸ್ ಓಕೆ ಹಂಗೆ ಜೋಬಿಂದ ತೆಗೆದ್ಬಿಟ್ಟು 10,000 ಕೈ ಕೊಟ್ಟೆ. ಆಮೇಲೆ ಕ್ಯಾಮ್ರಾ ಇದು ಮಾಡಿದ್ರು. ಇದೇ ಮಾತು ಇವ್ರಿಗೆ ಹೇಳಿದೆ ನಾನು. ಈಗ ಅದನ್ನ ನೆನೆಸ್ಕೋತಾರೆ. ಮೊನ್ನೆ ಹೋಗಿ ಯಾವುದೋ ಇದಕ್ಕೆ ಲೆಹರಿ ವೇಲು ಅವರು ಮನೋಹರ್ ಲೆಹರಿ ಅವರು ಎಲ್ಲಿ ನಮ್ಮ ಫಿಶ್ಲ್ಯಾಂಡ್ ಹೋಟ್ಲ್ ಇದೆಯಲ್ಲ ಗಾಂಧಿನಗರ ಸಾಗರ್ ರೋಡಲ್ಲಿ, ಅಲ್ಲಿ ಚಿಕ್ಕದಿಂದ ಆಫೀಸ್ ಇಟ್ಕೊಂಡಿದ್ರು. ಅಗ್ನಿಕನ್ಯೆ ಪಿಕ್ಚರು, ಆಮೇಲೆ ಇದು ತಮಿಳು ನೆರಪುನಿಲ್ಲ, ಅದಕ್ಕೆ ಸಂಗೀತ ಯಾವತ್ತೂ ನಾವು ಕೊಡ್ತಾಯಿದ್ದೆ. ಯವನ ಸುಳ್ಳಿ ಎಲ್ಲ ಸಂಗೀತ ಮಾಡಿದರು. ಅಗ್ನಿಕನ್ಯೆ 70mm ಪಿಕ್ಚರ್ ಅದು. ಹೋಗಿ ಕೇಳಿದೆ ಈ ಥರ, ಸರ್ ನಾನು ಲಕ್ಕಿ ಹ್ಯಾಂಡು, ದಯವಿಟ್ಟು ನಮ್ಮ ಸಿನಿಮಾ ರಿಲೀಸ್ ಮಾಡಿ, ಅನ್ನೋ 1% ನಿಮ್ಗೆ ಭಾಳ ಫೇಮಸ್ ಆಗ್ಬಿಡ್ತೀರಾ, ಯಾವುದೋ ಲೆವೆಲ್ಗೆ ಆಗುತ್ತೆ, ನಾನು ಬೋಡಿ ನಿಮ್ಗೆ ಅವಕಾಶ ಕೊಡಿ ನೀವು. ಅಲ್ಲ ಅವ್ರು ದೊಡ್ಡ ಪಿಕ್ಚರ್ ತೊಗೊಳ್ತಾಯಿದ್ರು. ನನ್ನ ಸಿನಿಮಾ ತೊಗೊಳ್ಳಿ ಸರ್ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ. ಅವ್ರು ತೊಗೊಂಡು ರಿಲೀಸ್ ಮಾಡಿದರು. ಇಲ್ಲಪ್ಪ ಒಂದು ಕೆಲಸ ಮಾಡು, ಕನ್ನಡ ಮಾಡ್ತೀನಿ, ಇಲ್ಲ ಸರ್ ಕನ್ನಡ ಸಂಗೀತ ಕೊಟ್ಬಿಟ್ಟಿದ್ದೀನಿ ಸರ್, ನೀವು ತಮಿಳು ಮಾಡಿ ಅಂದ್ಬಿಟ್ಟು ತಮಿಳು ಅವ್ರು ಕೊಟ್ಟಿದ್ದೆ. ಯಾವುದೋ ತಿಂಗಳು ಯಾವುದೋ ಒಂದು ವಿಷಯಕ್ಕೆ ಹೋಗಿದ್ದೆ. ಆಗ ಜ್ಞಾಪಕ ನಾನು ಜನಾರ್ದಾಗ ಜ್ಞಾಪಕ ಇದೆ ರೀ, ನೀವು ಹೇಳಿದ ಜ್ಞಾಪಕ ಇದೆ ಅಂತ ಹೇಳಿದ್ರು ವೇಲು ಸರ್. ಹಾಗೆ ರಮೇಶ್ ಸರ್ ಹಾಗೆ ಹೇಳಿದೆ ನಾನು. ಅವರು ಹೇಳಿದ್ರು ಅವರು ಫಾದರ್ಗೆ, ಈಸ್ ಟೆಲ್ಲಿಂಗ್ ಈಸ್ ಲಕ್ಕಿ ಹ್ಯಾಂಡ್ ಟೆಕ್ಕಿ ಅಂದ್ಬಿಟ್ಟು. ಆಮೇಲೆ ಅಂದರೆ ದೊಡ್ಡ ವಿಷಯ ಅವ್ರಿಗೆ ಬಿಡಿ, ಬಟ್ ಅವರು ಆ ಥರ ಒಂಥರ ನಗ್ನಗ್ತಾ ಹೇಳಿದ್ರು ಅಷ್ಟೇ. ಆಮೇಲೆ ಶೂಟಿಂಗ್ ಹೆಂಗಾಯಿತು ಅಂದರೆ, ಅದೇ ಬಂದೆ, ಎಲ್ಲ ರೆಡಿ ಮಾಡ್ಕೊಂಡೆ. ಮನೆ ರಾಗಿಗುಡ್ಡ ದೇವಸ್ಥಾನ ಇದೆಯಲ್ಲ, ಆ ರೋಡು 2 ಮನೆ ಚೂಸ್ ಮಾಡಿದೆ. ಅಲ್ಲಿ ಶೂಟಿಂಗ್ ಮಾಡಿದೆ. 10 ದಿನಕ್ಕೆ ರಶ್ಮಿಂಟು ಹಾಕೋಷ್ಟು 10 ದಿನ 10,000 ಅಡಿ ಶೂಟ್ ಮಾಡಿಬಿಟ್ಟೆ. ಡೈಲಿ 1,000 ಅಡಿ, ಊಟ ತಿಂಡಿ ಫ್ರೀ, ಇದು ಫ್ರೀ, ಕ್ಯಾಮ್ರಾ ಫ್ರೀ ಎಲ್ಲ ಮಾಡಿ. ಬ್ಯಾಟ್ ಹಾಕೊಡೋಕೆ ಮಾತ್ರ ಸ್ವಲ್ಪ ನಾತಾಯಿತು. ಸ್ವಲ್ಪ ಈ ಕಾದರ್ಬಾಯಿ 5-6 ಸಾವಿರ ಕೊಟ್ಟರು ಅಂತ ಅದನ್ನ ಇಟ್ಕೊಂಡಿದ್ದೆ. ಡೈಲಿ ಕಾರ್ನವ್ರಿಗೆ ಡೈಲಿ ಬ್ಯಾಟ ಕೊಟ್ಬಿಡ್ತಾಯಿದ್ದೆ. 2 ಕಾರೇನೋ 3 ಕಾರು ಇಟ್ಕೊಂಡಿದ್ದೆ. ಆಮೇಲೆ ಬೋಜಾ ಇವರೆಲ್ಲ, ಮಹಾಬಲ ಬೋಜಾ ಇವರೆಲ್ಲ ಇದ್ದರು. ಅವರೇ ಸ್ವಲ್ಪ ಕಮ್ಮಿ. ಆಮೇಲೆ ಇನ್ನೊಬ್ಬ ಮಿಸ ಕೃಷ್ಣಪ್ಪ ಅಂತ ಇದ್ದ, ಆತ ಎಲ್ಲ ಹೆಲ್ಪ್ ಮಾಡಿದ್ರಲ್ಲ ಪಾಪ, ಕಮ್ಮಿ ದುಡ್ಡು ತೊಗೊಂಡ್ರು. ಆಮೇಲೆ ಎಲ್ಲ ಹೆಲ್ಪ್ ಮಾಡೋದು. ಶೂಟಿಂಗ್ ಮಾಡೋಕೆ ಬರೋದು ಬಲ್ಮೂರಿ ಹತ್ರ ಶೂಟಿಂಗ್ ಮಾಡಿದಾಗ ಬಂದು ಅವರೆಲ್ಲ ಹೆಲ್ಪ್ ಮಾಡೋದು. ನೀರೆಲ್ಲ ಅಭಿನಯ ಕೊಚ್ಕೊಂಡು ಹೋಗ್ಬಿಟ್ರು. ಅದನ್ನೆಲ್ಲ ಇಟ್ಕೊಂಡು ಎಲ್ಲ ಮಾಡಿದ್ರು ಅವರು. ಅದು ಸುತ್ತೋದು ನೀರು ಸುತ್ತಾ ಇರುತ್ತಲ್ಲ, ಅದ್ರಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು. ಆಕೆ ಹೇಳ್ಕೊಂಬಂದ್ರು ಪಾಪ. ಸೊ ಆಮೇಲೆ ಎಲ್ಲ ಆಯಿತು. 10 ದಿನ ಶೂಟಿಂಗ್ ಎಲ್ಲ ಚೆನ್ನಾಗಿ ಆಗೋಯ್ತು. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, 100% ರೆಸ್ಪೆಕ್ಟ್ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಯಾಕಂದರೆ ಡಿಫ್ರೆಂಟಾಗಿ ತೆಗೆದಿದೆ. ಅಂದರೆ ಹುಡುಗಿ ಲವ್ ಮಾಡೋ ಹುಡುಗನ ಫೋಟೋ ಎತ್ಕೊಂಡ್ಬಿಟ್ಟು ಇಲ್ಲಿ ಒಳಗಡೆ ಇಟ್ಕೊಂಡ್ಬಿಡ್ತಾಳೆ. ನಿದ್ದೆ ಮಾಡೋವಾಗ ಬೆಡ್ಶೀಟ್ ಹಾಕೊಂಡ್ಬಿಟ್ಟು ಫೋಟೋ ನೋಡ್ಕೊಂಡು ಫೋಟೋ ಮುತ್ಕೊಡೋದು, ಮತ್ತೆ ಇಲ್ಲಿ ಇಟ್ಕೊಳ್ಳೋದು, ಮತ್ತೆ ಮುಟ್ಕೊಳ್ಳೋದು, ಹಿಂಗೆಲ್ಲ ಮಾಡಿ ಡಿಫ್ರೆಂಟ್ ಆಗಿತ್ತು. ಆಮೇಲೆ ಹುಡುಗ ರಾತ್ರಿ ಹೊತ್ತು ಕಿಟಕಿ ಆಚೆ ಬರ್ತಾನೆ, ಇವಳು ರೂಮ್ ಒಳಗಡೆ ಇವಳು ಬರ್ತಾಳೆ. ಆ ಸೆಂಟರ್ ಇದು ಕಂಬಿಗಳಿರ್ತಾವಲ್ಲ, ಇವಳು ಕಿಸ್ ಮಾಡೋಕ್ಕೆ ಟ್ರೈ ಮಾಡ್ತಾ, ಅವನು ಕಿಸ್ ಮಾಡ್ತಾನೆ, ಮೂತಿಗೆ ಹೊಡಿತೈತೆ ಕಂಬಿಗಳು. ಹಂಗನು ಹಿಂಗೆ ಮಾಡ್ದೆ, ಅವನು ಹಿಂಗೆ ಮಾಡ್ತಾನೆ. ಅವೆಲ್ಲ ಆಮೇಲೆ ಕ್ಲೋಸಪ್ ಎಲ್ಲ ಮಾಡಿ ಒಂಥರ ಟೋಟಲ್ ಡಿಫ್ರೆಂಟ್ ಆಗಿತ್ತು. ನೋಡೋರಿಗೆ ಒಂಥರ ಏನೋ ಒಂಥರ ಕಾಣೋದು ಪಿಕ್ಚರು. ಆ ಸೀನ್ ನೋಡ್ಬಿಟ್ಟೆ ಪಿಕ್ಚರ್ ನಂದು ತೊಗೊಂಡಿದ್ದು ಇವರು ಚಂದ್ರರಾಜಯ್ಯನು. ಸಪ್ತಗಿರಿ ಶ್ರೀನಿವಾಸ್ ಅಂತ ಇದ್ದರು, ಸಪ್ತಗಿರಿ ಮೋಹನ್ ಅವರ ತಾತ. ರೆಸ್ಪಿಂಟ್ ಹಾಕ್ಕೊಂಡು ಬಂದೆ. ಹಾಕ್ಬಿಟ್ಟು ಅದಕ್ಕಿನ್ನೊಂದಿದೆ ಕತೆ. ರೆಸ್ಪಿಂಟ್ ಮಡ್ರಾಸಲ್ಲಿ ಹಾಕ್ಸಿದೆ. ಮಡ್ರಾಸಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಅಲ್ಲಿ ಅಣ್ಣವ್ರದ್ದು ಡಬ್ಬಿಂಗ್ ನಡೀತಾ ಇತ್ತು. ಯಾವುದೋ ಪಿಕ್ಚರ್ ಮರ್ತ್ಬಿಟ್ಟಿದ್ದೀನಿ ನಾನು. ಓದಿ ನೋಡಿದೆ, ಅಣ್ಣ ಕೂದ, ಅಣ್ಣ ನಮಸ್ತೆ. ಕೂಸೆ ಏನೋ ಇಲ್ಲಿ ಅಂದರು. ನನಗೆ ಅವ್ರು ಕೂಸೆ ಅಂತ ಕರೀತಾಯಿದ್ದು. ಏನೋ ಕೂಸೆ ಎಲ್ಲಿ ಅಂದರು. ಅಣ್ಣ ಒಂದು ಪಿಕ್ಚರ್ ಮಾಡಿದ್ದೀನಿ. ಹೌದಾ, ನಾನೇ ಡೈರೆಕ್ಟ್ರ್ ಅಣ್ಣ ಅಂದೆ. ಶಾಕ್ ಆಗ್ಬಿಟ್ರು, ನೀನು ಡೈರೆಕ್ಟ್ರಾ? ಅಣ್ಣ ಒಂದು ರೀಲ್ ನಿಮಗೆ ತೋರಿಸ್ಬೇಕು ಅಂತ ತಂದಿದ್ದೀನಿ. ಹಾಕು ಅಂದರು. ಹಾಕ್ಸ್ಬಿಟ್ಟೆ.
ಅದು ಸ್ವಲ್ಪ ಎಲ್ಲ ಸೆಕ್ಸು ಅದು ಎಲ್ಲ ಇದೆ. ಅಣ್ಣ ಮೋಸ್ಟ್ಲಿ ಆ ಥರ ಪಿಕ್ಚರ್ ನೋಡಿಲ್ಲ ಅಂತ ಕಾಣುತ್ತೆ. ಇಲ್ಲಲ್ಲ, ಎಲ್ಲ ಬಂದ್ಬಿಟ್ಟಿದೆ ಅದರಲ್ಲಿ. ಒಂದು ಸ್ವಲ್ಪ ಅಂದರೆ ಎಕ್ಸ್ಪೋಸಿಂಗ್ ಇದೆ ಅದರಲ್ಲಿ. ನನಗೇನು ಅಣ್ಣ ನೋಡಿಸ್ಬೇಕಾಗ್ತದೆ, ನಾನು ಮೈಂಡಲ್ಲಿ ಇಲ್ಲ ಅದು. ಅದ್ರಲ್ಲಿ ಸೆಕ್ಸ್ ಇದೆ ಅದು ಇದು ನಾವು ಮೈಂಡಲ್ಲಿಲ್ಲ. ಪಿಕ್ಚರ್ ಆಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ನೋಡ್ತಾ ಇದ್ರೆ ಆ ಸೀನ್ ಬಂದಾಗ ಅಣ್ಣವ್ರಿಗೆ ತಲೆ ಹಿಂಗೆ ಮುಗಿಸ್ಕೊತಾರೆ. ಮತ್ತು ಆ ಸೀನ್ ಹೋದ ಹಿಂಗೆ ನೋಡ್ತಾರೆ, ಮತ್ತೆ ಹಿಂಗೆ ನೋಡ್ತಾರೆ. ನೋಡ್ಬಿಟ್ಟ ಹಂಗೆ ನೋಡಿದ್ರು, ಒಂದು ಸ್ಮೈಲ್ ಕೊಟ್ಮೇಲೆ ಆಮೇಲೆ ಮುಗಿತಿರಿರು. ಆಮೇಲೆ ನಾವು ಹೇ ಚೆನ್ನಾಗಿ ಮಾಡಿದೆ ಅಂತಂದರು. ಹಿಂಗೆ ಆ್ಯಕ್ಷನ್ ಮಾಡೋರು. ಅಷ್ಟೊಡಿ ಕೇಶವ ಎಲ್ಲ ಮೇಕಪ್ ಮ್ಯಾನ್ ಇದ್ರಲ್ಲ, ಕೇಶವ ಗುರು ಯಾರ್ಯಾರು ಇದ್ದರು. ಕಲ್ಬಿಟ್ಟ ಅಂತ ಬಂದ್ಬಿಟ್ಟು ಹೇ ಸೈಡಿಗೆ ಹೇಳ್ಕೊಂಡು ಹೋಗ್ಬಿಟ್ರೆ ಕೈ ಹಿಡ್ಕೊಂಡು ಹೋಗಿ ಅಣ್ಣೋಗಿ ಥರ ಪಿಚ್ಚರ್ ಆಗಿದ್ದೀನಿ ನಾವು ಅಂತ ಹಿಡ್ಕೊಂಡು. ಏನು ಅಣ್ಣವ್ರೇ ಹೇಳಿದ್ರೆ ನನಗೆ, ಅಣ್ಣವ್ರು ಹೇಳ ನೀವು ಯಾಕೆ ಎಗರಲಾಡ್ತೀರಿ ನೀವು, ಅವ್ರೇನು ಮಾತಾಡಲಿಲ್ಲ ಅಂತ ನೋಡಿರ್ತಾನೆ, ನೀವು ಯಾಕೆ ಎಗರಲಾಡ್ತೀರಾ ಅಂದೆ. ಏನೂ ಮಾತಾಡಲಿಲ್ಲ. ಆಮೇಲೆ ಬಂದು ನೋಡ್ಬಿಟ್ಟು ಚೆನ್ನಾಗಿತ್ತು. ಬಟ್ ನಾ ಸೀನು ಅಂದರೆ ಏನು ಜಾಸ್ತಿ ಓವರ್ ಎಕ್ಸ್ಪೋಸ್ ಏನೂ ಇರಲಿಲ್ಲ. ಬಟ್ ಅವ್ರ ಲೆವೆಲ್ಗೆ ಆ ಥರ ಸಿನಿಮಾಗಳು ನೋಡಿಲ್ಲ ಅಂತ ನೋಡಿರೋಕ್ಕಿಲ್ಲ. ಆಯಿತು, ನೋಡ್ಕೊಂಬಂದು ಆಮೇಲೆ ರಶ್ಮಿನ್ ನೋಡ್ತಾ ನನಗೆ ಒಂದು ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಚೆನ್ನಾಗಿ ಬಂದೆ, ಮನಸ್ಸು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅಭಿನಯ ತಾರ ಇಲ್ಲ ಅವಾಗ, ಅಭಿನಯ ಆಮೇಲೆ ಶ್ಯಾಮ್ ಸುಂದರ್ ಅವ್ರದ್ದು ಮೇಯ್ನ್ ಅವರಿಬ್ಬರದೇ ತೆಗೆದಿದೆ. ಜಾಸ್ತಿ ಎಕ್ಸ್ಪೋಸ್ ಇಲ್ಲ ಅಂದರೆ ಶಾರ್ಟ್ಸ್ ಟೇಕಿಂಗ್ ಸಾಕಾಯಿತು, ತುಟಿಗಳದ್ದು ಕ್ಲೋಸಪ್ಸು ಏನೋ ಡಿಫ್ರೆಂಟ್ ಕಾನ್ಸೆಪ್ಟ್ ಅದು. ಸೊ ಅದು ಡಿಫ್ರೆಂಟಾಗಿ ಈ ರೋಮನ್ಸ್ ಪೊಲನ್ಸ್ಕಿ ಅಂತ ಒಂದು ಡೈರೆಕ್ಟರ್ ಇದ್ದ ಗೊತ್ತಾ ಇಂಗ್ಲೀಷಲ್ಲಿ. ಆತ ಏನೇ ಮಾಡಿದ್ರು ಕೂಡ, ಈಗ ಸಪೋಸ್ ಅವನು ಈಗ ಎಲ್ಲೋ ಒಂದು ಕಡೆ ಝೂಮ್ ಮಾಡ್ತಾನೆ ಅಂತ ತಿಳ್ಕೊಳ್ರಿ, ಕ್ಲೋಸಿಂದ ಅದು ಬೇರೆ ಥರ ಕಾಣ್ತಾ ಇರುತ್ತೆ. ಝೂಮ್ ಬ್ಯಾಕ್ ಹೋಗ್ತಾ ಗೊತ್ತಾಗುತ್ತೆ ಇದು ಅದಲ್ಲ ಅನ್ನೋ ಥರದಲ್ಲಿ ಮೈಂಡಲ್ಲಿ ಅದಿಟ್ಕೊಂಡು ನಾನು ಶೂಟ್ ಮಾಡಿದ್ದೆ. ಅದು ನೋಡೋ ಕಣ್ಣಿಗೆ ಒಂಥರ ಏನೋ ಸೆಕ್ಸಿಯಾಗಿ ಕಾಣೋದು, ಬಟ್ ಝೂಮ್ ಬ್ಯಾಕ್ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ಇದೆಲ್ಲ ಅಂದ್ಬಿಟ್ಟು. ಸೊ ಹಂಗೆ ಮಾಡಿದ್ದಿದ್ದು ಆ ಶಾರ್ಟ್ಸು. ಸೊ ಅದನ್ನು ಏನು ಮಾಡಿದೆ, ತಪ್ತರಿ ಮೋಹನು, ಅವರು ಶ್ರೀನಿವಾಸು, ಬಾಬ್ಜಿ, ಕಪಾಲಿ ನಾಗೇಶ್ ಎಲ್ಲ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರು, ರವೀಂದ್ರ, ಇವರಿಗೆಲ್ಲ ಕರೆದುಬಿಟ್ಟು ಪಿಕ್ಚರಾಗಿ ತೋರಿಸಿದ್ಮೇಲೆ ಏನು ಎಲ್ಲ ಮೆಚ್ಕೊಂಬಿಟ್ರು ಪಿಕ್ಚರ್ನ. ನನಗೇನು ಹೇಳಿಲ್ಲ, ಸೈಲೆಂಟಾಗಿ ಕಳಿಸ್ಬಿಟ್ರು. ಆಮೇಲೆ ಹೇಳ್ತೀವಿ ಹೋಗಪ್ಪ ಸಾಯಂಕಾಲ ರೂಮ್ ಅಂದ್ಬಿಟ್ರು ಟೂರಿಸ್ಟ್ ಹೋಟ್ಲಿಗೆ, ಚಂದ್ರಲಾಲ್ ಜೈನು. ಸಾಯಂಕಾಲ ಹೋದರೆ ನೋಡಪ್ಪ ಪಿಕ್ಚರು ಚೆನ್ನಾಗಿದೆ, ಮಾಡೋಣ, ಬಟ್ ಕಂಡೀಷನ್ ಏನಂದರೆ ಈ ನಮ್ಮ ಸಿನಿಮಾ ನಂಗೆ ಬರ್ಕೊಟ್ಬಿಡು, ನಮ್ಮ ಬ್ಯಾನರ್ ಪಿಕ್ಚರ್ ಮಾಡ್ತೀವಿ ನಾವು, ನಿನ್ನ ಬ್ಯಾನರ್ ಬೇಡ, ನೀನೇ ಡೈರೆಕ್ಷನ್ ಮಾಡು, ಪ್ರೊಡ್ಯೂಸರ್ ನೀವು ಯಾರು ಬೇಡ. ಎಷ್ಟು ಖರ್ಚು ಮಾಡಿದ್ದೀರಾ? ಅಣ್ಣ 30,000 ರೂಪಾಯಿ ಖರ್ಚಾಗಿದೆ. 30,000 ರೂಪಾಯಿ ಕ್ಯಾಶು, 35,000 ತಗೊಬಿಡು, 5,000 ಲಾಭ ಇಟ್ಕೊ. ಹಂಗೆ ಒಂದಿನ ಟೈಮ್ ಕೊಡೋಣ, ನಾನು ಇನ್ನೂ ಪಾರ್ಟ್ನರ್ಸ್ ಇದ್ದಾರೆ, ಖಾದರ್ ಬಾಯ್ ಇದ್ದಾರೆ, ವಾಮನ್ ಇದ್ದಾರೆ, ಕೇಳಬೇಕು ಅಂದೆ. ಆಯ್ತು ಕೇಳ್ಕೊಂಬ. ಆದರೆ ಒಂದು ಸಿನಿಮಾ ನಿಮ್ಗೆ ಫೈನಾನ್ಸ್ ಮಾಡಲ್ಲ, ಪಿಕ್ಚರ್ ತೊಗೊಂಡ್ಬಿಡ್ತೀವಿ, ಬ್ಯಾನರ್ ಚೇಂಜ್ ಮಾಡ್ತೀವಿ, ಡೈರೆಕ್ಷನ್ ನೀನು ಮಾಡು ಅಂತ ಹೇಳ್ತಾರೆ. ಡೈರೆಕ್ಟರ್ ಚೇಂಜ್ ಮಾಡಲ್ಲ, ಡೈರೆಕ್ಟ್ ನೀನೇ ಮಾಡು ಅಂತ ಅವ್ರು ಹೇಳ್ತಾ ಇದ್ದಾರೆ. ಟೆನ್ಷನ್ ಆಯಿತು, ನಂಗೆ 2-3 ದಿನ ಟೈಮ್ ಕೊಡಿ ಅಂತ ಬಂದೆ ನಾನು. ಏನಾಯಿತು, ಈ ಬಿಡ್ಡು ಅಂತ ಇದ್ರಲ್ಲ, ಕುರ್ಬಾನಿ ಆಪ್ ಜೈ ಸಾಕು ಈ ಸಾಂಗ್ ಮಾಡಿಲ್ಲ, ಆ ಬಿಡ್ಡು ಅಪ್ಪಯ್ಯ ಇಲ್ಲಿ ಶಾರದಾ ಮೂವೀಸ್ ಭಕ್ತವತ್ಸಲ ಸರ್ ಅಂತ ಇದ್ದಾರೆ. ಆವಾಗ ಭಕ್ತ ಸರ್ ಹತ್ರ ಅವರು ಎಲ್ಲ ಭಕ್ತ ಸರ್ ಬಾಲ ಎಲ್ಲ ಈ ಏನಪ್ಪ ಅದು ವಂಶವೃಕ್ಷ ಆ ಥರ ಎಲ್ಲ ಪಿಕ್ಚರ್ಗಳು ರಿಲೀಸ್ ಮಾಡ್ತಾಯಿದ್ದು ಅವರು, ಕ್ಲಾಸ್ 1 ಪಿಕ್ಚರ್ಗಳು. ಆವಾಗ ಅಲ್ಲಿ ಬಂದಿದ್ದಾರೆ, ಸ್ಟಾರ್ ಪಿಕ್ಚರ್ ಕಲ್ಪನಾ ರಿಲೀಸ್ ಮಾಡೋಕ್ಕೆ ಬಂದವ್ರೆ. ನನಗೆ ಗೊತ್ತಾಯಿತು ಬಿಡ್ಡು ಬಂದಾರೆ ಅಂದ್ಬಿಟ್ಟು. ಬಿಡ್ಡು ನಂಗೆ ಅಲ್ಲಿ ಕ್ಲೋಸ್, ಯಾಕಂದ್ರೆ ಸ್ಟಾರ್ಗೂ ನಾನು ಅಸ್ಟೆಂಟ್ ಕ್ಯಾಮ್ರಾಮನ್, ನಮ್ಮ ಸೇಮ್ ನದೀಮ್ ಕ್ಯಾಮ್ರಾಮ್ಯಾನ್ ಅದಕ್ಕೆ ಕೂಡ. ಡಿಸ್ಕೋ ಡ್ಯಾನ್ಸರ್ ಸ್ಟಾರ್ 2 ಒಟ್ಟೊಟ್ಟಿ ಸ್ಟುಡಿಯೋ ಆಯಿತು. ಅದರಲ್ಲಿ ಮಿಥುನ್ ಚಕ್ರವರ್ತಿ, ಇದರಲ್ಲಿ ಕುಮಾರ್ ಗೌರು. ಬಟ್ ಶೂಟಿಂಗ್ ಟೈಮಲ್ಲೇ ಹೇಳಿದೆ ನಾನು, ಸ್ಟಾರ್ ಸೋಲುತ್ತೆ, ಡಿಸ್ಕೋ ಡ್ಯಾನ್ಸರ್ ಗೆಲ್ಲುತ್ತೆ. ಯಾಕೆರಡು ನಾನು ನೋಡ್ತಾ ಇದ್ನಲ್ಲ, 2 ಕಂಪೇರ್ ಮಾಡ್ತಾ ಇದ್ನಲ್ಲ ನಾನು. ಒಂದಿನ ಹಾಗೆ ಹೇಳಿದೆ ವಿನೋದ್ ಪಾಂಡೆ ಡೈರೆಕ್ಟರ್ಗೆ, ಏನಪ್ಪ ಜಾರ್ದಾನ್ ಯಾವ ಪಿಕ್ಚರು 2 ನೀವೇ ಮಾಡ್ತಾಯಿದ್ದೀರಾ, ನದೀಮ್ ಸರ್ ಮಾಡ್ತಾಯಿದ್ದಾರೆ, 2ಕ್ಕೂ ನೀನು ಅಸ್ಟೆಂಟ್ ಆಗಿದ್ಯಾ, ಫೋಕಸ್ ಮಾಡ್ತಾಯಿದ್ದೆ, ಯಾವ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಸಾಂಗ್ಸ್ ಎಲ್ಲ ಭಾಳ ಚೆನ್ನಾಗಿತ್ತು ಯಾವುದು ಈ ಸ್ಟಾರಲ್ಲಿ. ಬಟ್ ಡಿಸ್ಕೋ ಡ್ಯಾನ್ಸರ್ ಒಂದು ಸಾಂಗ್ ಸಾಕು, ಇದಕ್ಕೆಲ್ಲ ಹೊಡೆದು ಬಿಡುತ್ತೆ. IM ಡಿಸ್ಕೋ ಡ್ಯಾನ್ಸರ್ ಮುಗೀತು, ಇವೆಲ್ಲ ಸಾಂಗ್ಗಳು ವೇಸ್ಟ್ ಆಗ್ಬಿಡುತ್ತೆ. ಹಂಗೆ ಹೇಳಿದಕ್ಕೆ ಅವ್ರ ಮೇಲೆ ಕೋಪ, ಕಾರಲ್ಲಿ ಹೋಗ್ತಾರೆ ಇಳಿಸ್ಬಿಟ್ಟು ಕೆಳಗಡೆ ನನ್ನ, ಇಲ್ಲ ಸರ್ ಒಂದು ಸಾಂಗ್ ಸಾಕು ಅವ್ರಿಗೆ ಹೊಡೆಯೋದಕ್ಕೆ, ಈ ಥರ ಸಾಂಗ್ಗಳು ಎಲ್ಲ ಬ್ಲ್ಯಾಕ್ ಕ್ಲಾಸ್ ಸಾಂಗ್ಸು ಅಂದ್ಬಿಟ್ಟೆ. ಏನು ಇಷ್ಟು ಖರ್ಚು ಮಾಡಿ ಮಾಡ್ತಾಯಿದ್ದು ನಂಗೆ ಅಂದ್ಬಿಟ್ಟೆ ನೀನು, ನದೀಮ್ ಕ್ಯಾ ಬೋಲ್ ರೇ ಸಾ ಜನ ನೀಚೆ ಉತ್ತರ ಅಂದ್ಬಿಟ್ರು, ಕೆಳಗಡೆ ಇಳಿದ್ಬಿಟ್ರೆ ಬಂದ್ಬಿಟ್ಟೆ. ನಾನು ನಿಜ ಹೇಳಿದಕ್ಕೆ ನಂದೇನು ತಪ್ಪು ಅದರಲ್ಲಿ. ಆಮೇಲೆ ಹೋಗಲಿಲ್ಲ ಮತ್ತೆ ಅವ್ರ ಹತ್ರ ನಾನು.
ಇಲ್ಲಿ ಬಂದ ಅಂತ ಗೊತ್ತಾಯ್ತು ಯಾರು ಬಿಡ್ಡು. ಹೋಗಿ ಮಾತಾಡಿದೆ, ಜನಾರ್ದನ್ ಕ್ಯಾ ಅಂತ ಅವಾಗೆಲ್ಲ ತಪ್ಕೊಳ್ಳೋದು ಬಂದು ನೋಡಿ ಕುಂತ್ಕೊಂಡು. ಆಮೇಲೆ ಭಕ್ತ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಜನಾರ್ದನ್ ಕ್ಯಾಮ್ರಾಗ ಲೈಟಿಂಗ್ ಕಿಯಾ ಹಂಗೆಲ್ಲ ಭಕ್ತ ಭಾಳ ಪ್ರೀತಿಯಿಂದ ಮತ್ತು ವೆರಿ ಗುಡ್, ಇಷ್ಟು ಕೊಯ್ತಲ್ಲ ಇಷ್ಟೆಲ್ಲ ಮಾಡಿದ್ದೀನಪ್ಪ ಅಚೀವ್ಮೆಂಟು ನೀನು ಹಾಗೆಲ್ಲ ಭಕ್ತ ಸರ್ ಹೇಳಿ ಕಾಪಿ ಕೊಟ್ಟರು. ಆಮೇಲೆ ಹೋಯ್ತು ಇಸ್ಕೋ ಅವರು ಬಿಡೋರು ಹೋದರು. ನಾನು ಮೇಲೆ ಸ್ಕ್ರಿಪ್ಟೆಲ್ಲ ನೆಕ್ಸ್ಟ್ ಹಂಗೋ ಪರಿಚಯ ಇದಲ್ಲ ನೋಡೋಣ. ಪ್ರಭಾಕರ್ ಅಂತ ರೆಡ್ಡಿ ಅಂತ ಒಬ್ಬರಿದ್ದರು, ಮಧುಸೂದನ್ ಪ್ರಭಾಕರ್ ರೆಡ್ಡಿ, ಅವರು ದುಡ್ಡು ಭಕ್ತ ಸರ್ದು. ಬಟ್ ಇವರು ಚನ್ನಮ್ಮ ಫಿಲಮ್ಸ್ ಅಂದ್ಬಿಟ್ಟು, ಚನ್ನಮ್ಮನ ಏನೋ ಫಿಲ್ಮ್ಸು ಫೈನಾನ್ಸ್ ಮಾಡೋರು. ಭಕ್ತ ಸರ್ ಸ್ಕ್ರಿಪ್ಟ್ ಎಲ್ಲ ತೋರಿಸ್ದೆ. ಆಮೇಲೆ ಹಂಗೆಲ್ಲ ಹೇಳಿದೆ, ಚೆನ್ನಾಗಿದೆ ರೀ, ಓಕೆ. ಫೋನ್ ಮಾಡಿದ್ರು ಚನ್ನಣ್ಣ ಇವ್ರಿಗೆ, ಪ್ರಭಾಕರ್ ರೆಡ್ಡಿಗೆ, ಈ ಥರ ಎಷ್ಟು ಬೇಕಾಗುತ್ತೆ ದುಡ್ಡು ಸರ್? ನಾನು ಬಡ್ಜೆಟ್ 10 ರಿಂದ 11 ಲಕ್ಷ ಅಂದ್ಕೊಂಡಿದ್ದೀನಿ, ಒಂದು 8 ಲಕ್ಷ ಬೇಕಾಗುತ್ತೆ ಸರ್. ಆಯಿತು ಅಂತ ಫೋನ್ ಮಾಡೋದು ನನ್ನ ಎದುರುಗಡೆ ಇದರಲ್ಲಿ. ಅದು ನಾಳೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅಂದರು. ಆಮೇಲೆ ನಾನು ಇವತ್ತೇ ಹೋಗಿ ಭೇಟಿ ಆಗುತ್ತೆ, ನಾಳೆ ಬಾಪ ನೀನು ಅಂತ ಇವ್ರು ಹೇಳಿದ್ರು. ಆಯ್ತು ಬಂದುಬಿಟ್ಟೆ. ನಾಳೆ 11 ಗಂಟೆಗೆ ಅಲ್ಲಿ ಹೋಗ್ತಾ ಇದ್ದೀನಿ. ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಆಚೆ ಕಡೆಯಿಂದ ಇವ್ರು ಬರ್ತಾರೆ, ಅಭಯ್ ನಾಯ್ಡು. ಆಮೇಲೆ ಒಳಗಡೆ ಹೋಗಿ ಇನ್ನೇನು ಆಚೆ ಬರುವಾಗ ಅಷ್ಟೊಡೆ ಅವ್ರು ಕೇಳಿಸೋಂಗೆ, ಏಮ್ರಾ ನಾ ಕೊಡ್ಕ ಯಾಕಡೆ ಉಂಡವ್ರಾ ತೆಲುಗಲ್ಲಿ ಅಂತ ಪ್ರೀತಿಯಿಂದಾನೆ ಅಂದರು. ಅವರು, ಜನಾರ್ದನ್ ಗೊತ್ತಾ ನಿಮಗೆ? ನಾ దగ్గర ಪ್ರೊಡಕ್ಷನ್ ಬಾಯ್ ಕಾದ ಬಿಡು ಅಂತಂದ್ಬಿಟ್ಟು ಅವ್ರಿಗೆ ಹೇಳಕ್ಕೆ ಶುರು ಮಾಡಿದ್ರು. ಯಾವಾಗ ಅವ್ರ ಎದುರುಗಡೆ ನನ್ನ ಇವನು ಪ್ರೊಡಕ್ಷನ್ ಬಾಯ್ ಆಗಿದ್ದ ಅಂತ ಹೇಳ್ಬಿಟ್ಟು ನನ್ನ ಇಮೇಜೇ ಹೊಟ್ಟೋದು ಕಂಪ್ಲೀಟು. ಆಮೇಲೆ ಅಂದ್ಬಿಟ್ಟು ಹೊಟ್ಟೋದ್ರು ಬನ್ನೇಡು. ನಾನು ಕೂತ್ಕೊಂಡೆ. ಆಮೇಲೆ ಅದು ಮುಂಚಿನ ದಿನ ಕಾಫಿ ತರಿಸಿರೋರು, ಆವತ್ತು ಅದೂ ಇಲ್ಲ. ನೆಟ್ಗೆ ಒಂದು ಸ್ವಲ್ಪ ಆದಮೇಲೆ ಹೇಳಿದ್ರು, ನೋಡೋಣಪ್ಪ ಬನ್ನಿ ನಾಳೆ ನೋಡೋಣ ಅಂತ ಹೇಳಿದ್ರು. ಆಮೇಲೆ ನೆಟ್ಟು ಬಂದುಬಿಟ್ಟೆ. ಉಲ್ಟಾ ಅವರು ಭಕ್ತ ಸರ್ ಹತ್ರ, ಇಲ್ಲ ಸರ್ ಅವರು ಪ್ರೊಡಕ್ಷನ್ ಬಾಯ್ ಅಂತೆ, ಸುಮ್ಮನೆ ಏನೋ ಬಿಡ್ಡು ಗೊತ್ತಿಲ್ಲ ಪಾಪ ನಿಮ್ಗೆ ರೆಕಮೆಂಡೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಭಯ್ ನಾಡಿದ್ರು ಹೇಳಿದ್ರು. ಅವರೆಲ್ಲ ಪ್ರೊಡಕ್ಷನ್ ಬಾಯ್ ಅಂತ ಅವ್ನಿಗೆ ಗೊತ್ತು ಡೈರೆಕ್ಷನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ರು. ಅದು ಕ್ಯಾನ್ಸಲ್ ಆಗೋಯ್ತು. ಸೊ ಆಮೇಲೆ ಏನು ಮಾಡಿತು, ಅದು ಅದಾದಮೇಲೆ ಇದಾಗಿರೋ ಕತೆ ಏನು, ಈ ಕ್ಯಾಮ್ರಾ ಸಾಲ, ಊಟ ತಿಂಡಿ ಸಾಲ ಎಲ್ಲ ಮಾಡಿ ಆಮೇಲೆ ಯಾವುದು ಅದೇನೇ ಸಿನಿಮಾ ಆಮೇಲೆ ತೊಗೊಂಬಿಟ್ರು. ಅವರು 2 ದಿನ ಟೈಮ್ ಕೇಳಿದ್ದಲ್ಲ, ಬಂದು ಕೂತ್ಕೊಂಡು ಮಾತಾಡಿದೆ ವಾಮನ್ಗೆ. ಆಮೇಲೆ ಕಾದರ್ವಾಯಿಗೆ ಕೂತ್ಕೊಂಡು ನಾವಿಬ್ಬರು ಹೋದ್ವಿ ಮಂಗಳೂರಿಗೆ. ಅವ್ರು ಇಲ್ಲಿ ಬಂದಿರಲಿಲ್ಲ. ಈ ಥರ ಇದೆ, ಏನು ಮಾಡೋಣ. ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಏನಪ್ಪ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ ಇದನ್ನು ಪಿಕ್ಚರ್ ಮಾಡ್ತೀನಿ ಅಂದ್ಬಿಟ್ಟು. ಕಾದರ್ಬಾಯಿ ನೀವೇ ಯೋಚನೆ ಮಾಡಿ, ಈಗ ನಮ್ಗೆ ಫೈನಾನ್ಸ್ ಅವರು ಕೊಡ್ತಾರೆ, ಬೇರೆ ಯಾರು ಕೊಡೋಲ್ಲ, ಪಿಕ್ಚರ್ ನಿಂತೋಗುತ್ತೆ ಇವಾಗ ಏನು ಮಾಡೋಣ. ಈಗ ನೀವು ಅಷ್ಟೇ 30,000 ಕೊಡ್ತೀನಿ ಅಂತ ಹೇಳಿ ಆಮೇಲೆ ನೋಡಿದ್ರೆ 5,000 ಅಂತ ಕೊಟ್ಬಿಟ್ಟು ಕೈ ಎತ್ಬಿಟ್ರೆ ಏನು ಮಾಡೋಣ ಈಗ ಅಂದಾಗ ಯೋಚನೆ ಮಾಡಿ ಆಮೇಲೆ ಒಂದು ಕೆಲಸ ಮಾಡಪ್ಪ, ಅಟ್ಲೀಸ್ಟು ಪ್ರೊಡ್ಯೂಸರ್ ಕೂಡ ಏನಪ್ಪ ಅದು ಅಲ್ಲಲ್ಲ, ಒಂದು ಕೆಲಸ ಮಾಡ್ತೀನಿ ಕಾದರ್ಬಾಯ್, ಅರ್ಪಿಸ್ ಅಂತ ಹಾಕ್ಸ್ಬಿಡ್ತೀನಿ, ಆಮೇಲೆ ಡಿಸ್ಟ್ರಿಬ್ಯೂಟರ್ ಹೆಸರಲ್ಲಿ ನಿಮ್ಮ ಹಾಕ್ಸ್ಬಿಡೋಣ ಅಂತಂದೆ. ಓಕೆ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟ್ರ್ ಇರಲಿ ಬಿಡಿಸ್ತು ಅಂತ ಅವ್ರು ಹೇಳಿದ್ರು. ವಾಮನ್ಗೆ ಹೇಳಿದೆ. ವಾಮನ್ ಹೇಳ್ದ, ನನಗೆ ಆತ ಆತ್ಮೀಯ ತುಂಬ, ಗುರು ನೀನು ಚೆನ್ನಾಗಿರೋ ಗುರು, ಒಟ್ಟು ನೀನು ಡೈರೆಕ್ಷನ್ ಮಾಡ್ತೀಯಲ್ಲ ಅಷ್ಟು ಸಾಕು ನಮಗೆ ಅಂತ ವಾಮನ್ ಅಂದ್ಬಿಟ್ಟ. ಆಮೇಲೆ ಚಂದುಲಾ ಹತ್ರ ಹೋಗ್ಬಿಟ್ಟು, ಸರ್ ನಮಗೆ ದುಡ್ಡು ಬೇಡ, ಮಂಗಳೂರು ಏರಿಯಾ ಅವಾಗೆಲ್ಲ ಒಂದು 40,000 ರೂಪಾಯಿ ವ್ಯಾಲ್ಯೂ ಇರ್ತಾಯಿತ್ತು. ಮಂಗಳೂರು ಏರಿಯಾಗೆ 40-50,000 ವ್ಯಾಲ್ಯೂ ಇರೋದು. ಮಂಗಳೂರು ಏರಿಯಾ ಕೊಟ್ಬಿಡಿ ಸರ್ ಅಂದೆ. ಅದಕ್ಕೆ 40-50,000 ರೂಪಾಯಿ ಆಗುತ್ತಲ್ಲ ಸರ್, ಈಗ ಇಷ್ಟು ದೊಡ್ಡ ಇಷ್ಟು ಎಲ್ಲ ಪಿಕ್ಚರೇ ಬಿಟ್ಕೊಡ್ತಾ ಇದ್ದೀವಿ ಸರ್, ಈಗ ನಮಗೂ ಅವ್ರಿಗೆಲ್ಲ ಆನ್ಸರ್ ಕೊಡಬೇಕಲ್ಲ ಸರ್, ಅದಕ್ಕೋಸ್ಕರ ಅಷ್ಟು ಮಾಡಿ ಹೆಲ್ಪ್ ಮಾಡಿ. ಆಯ್ತಪ್ಪ ಅಗ್ರಿಮೆಂಟ್ ಮಾಡಿಸ್ಕೊಂಬಿಡ್ತೀನಿ, ನಾಳೆ ಬಂದು ಸೈನ್ ಮಾಡಿಬಿಡು, ನೀವು ಸೈನ್ ಮಾಡು ಕೊಡ್ತೀವಿ ಅಂದ್ಬಿಟ್ಟು ಮಂಗಳೂರು ಏರಿಯಾ ಕೊಟ್ಬಿಟ್ಟು ನಮಗೆ. ನೆಕ್ಸ್ಟು ಕೂತ್ಕೊಂಡು ಪ್ಲ್ಯಾನ್ ಮಾಡು, ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ಕತೆ ಮಾಡು ಅಂದರು. ಇನ್ನೂ ಏನು ಸಹ ಕತೆ ಮಾಡೋದು ಚೆನ್ನಾಗಿದೆ, ಇನ್ನೇನು ಚೇಂಜ್ ಮಾಡೋದು ಬೇಡ ಇದನ್ನು. ಅವನು ಇಬ್ಬರು ಕರ್ಸ್ರು ಅವಾಗ. ಈ ಭೀಮಾ ನಾಗರಾಜ್ ಅಂದ್ಬಿಟ್ಟು ಅವಾಗ ಸ್ಟ್ಯಾಂಡ್ ಹೇಳ್ರು, ಭಾಳ ಏಟಿರೋ ಭಾಳ ಫೇಮಸ್ಸು, ಉಮಾಶಂಕರ್ ಅಂತ ಒಬ್ಬ. ನಾನು ಮಾಡೋವಾಗ ಅವಾಗೆಲ್ಲ ಕತೆ ಯಾರೂ ಬರಲಿಲ್ಲ. ಯಾವಾಗ ಆಮೇಲೆ ಉಮಾಶ್ರೀ ಒಪ್ಕೊಂಡಿಲ್ಲ, ಯಾವಾಗ ಚಂದ್ರರಾಜನ್ನು ತೊಗೊಂಡ್ಬಿಟ್ರು, ಉಮಾಶಂಕರು ಬಂದ, ಭೀಮರಾಜು ಬಂದ, ನಾವು ಬತ್ತಿ ಕೆಲಸಕ್ಕೆ ಅವರೇ ಕರೆದ್ರು. ಇವರೆಲ್ಲ ಇಲ್ಲದ್ರೆ ನಾನು ಶೂಟಿಂಗ್ ಮಾಡಿದ್ದೀನಿ ಏನೋ, ಈಗ ಇವ್ರು ಬಂದು ಅವಾಗ ನಾವು ಮಾಡೋಕ್ಕೆಲ್ಲ ಇರೋದು ಅಂತ ಹೇಳಿದ್ರು. ಈಗ ಬಂದು ನಾನು ಮಾಡ್ತೀನಿ ಅಂತ ಹೇಳ್ತಾವ್ರೆ, ಯಾಕೆ ಇಟ್ಕೊಬೇಕು ಇವ್ರನ್ನ ಬೇಡ ಅಂದ್ಬಿಟ್ಟೆ. ಆಗ ಚಂದ್ರರಾಜ ಇಲ್ಲ ಹಂಗೆ ಹೇಳ್ಬೇಡ ಪಾಪ ಏನೋ ಅಂದಿರ್ತಾರೆ ಬಿಡು ಅಂತಂದ್ಬಿಟ್ಟು, ಯಾಕಂದ್ರೆ ಅವ್ರು ಈಗ ಅವಾಗೆಲ್ಲ ಏಟೂರಿಗೆ ಹತ್ರ ಮಾಡ್ತಾಯಿದ್ರು, ಇವನು ಯಾವ ಬಂದವನೇ ಪ್ರೊಡಕ್ಷನ್ ಆಗಿದ್ದು ನಾವು ಹಿಂಗೆ ಕೆಲಸ ಮಾಡೋದು ನಾವೊಂದು ಆ ರೀತಿ ಅವ್ರಿಗೆ ಮೈಂಡು. ಆಮೇಲೆ ಸರಿ ಆಯಿತು ಕೆಲಸ ಮಾಡಲಿ ಅಂದ್ಬಿಟ್ಟು ಒಪ್ಕೊಂಬಿಟ್ಟೆ. ಆಮೇಲೆ ಚಂದ್ರರಾಜೇನು ಕೆಲಸ ಮಾಡು, ತಾರಂಗೆ ಹಾಕ್ಕೊಡ್ತಾ ಈ ಕ್ಯಾರೆಕ್ಟ್ರ್ ತಾರ ಸೂಟ್ ಆಗೋಲ್ಲ, ಉಮಾಶ್ರೀಗೆ ಹಾಕೋ,
ನಾನು ಹೇಳಿದೆ ಇಲ್ಲ ಸರ್ ಬೇಡ ಉಮಾಶಿ ಬೇಡ, ಆಲ್ರೆಡಿ ಹೋಗಿ ಬಂದಿದ್ದೀನಿ ಮಾಡೋದು ಅಂತ ಹೇಳೋರು ಅವರು. ಇನ್ನು ಮತ್ತೆ ಯಾಕೆ ಫೋರ್ಸ್ ಮಾಡಬೇಡ, ತಾರಾ ನಾ ಒಪ್ಸ್ಕೊಂಡು ಬಂದಿದ್ದೀನಿ, ಅವರು ಮಾಡ್ತಾ ಖುಷಿಯಾಗಿ ಒಪ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವರು ಚೇಂಜ್ ಮಾಡೋದು ಬೇಡ ಅಂದೆ. ಇಲ್ಲಪ್ಪ ನಿಂಗೆ ಗೊತ್ತಿಲ್ಲ, ಪಿಕ್ಚರ್ ನೋಡು, ಅಭಿನಯ ಉಮಾಶಿ ಇರೋದು ಸೂಪರ್ ಡೂಪರ್ ಹಿಟ್ ಆಗಿದೆ, ಅದೇ ಕಾಂಬಿನೇಷನ್ ಇದ್ದಿದ್ರೆ ನಮಗೆ ಬಿಸ್ನೆಸ್ ಗೆಲ್ಪ್ ಆಗುತ್ತೆ, ನೀನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡು ತಾರಾ ಬೇಡ ಅಂದ್ಬಿಟ್ರು. ಹೋಗಿ ತಾರಾ ಅವ್ರ ಹತ್ರ, ಅಮ್ಮ ದಯವಿಟ್ಟು ಕ್ಷಮಿಸಮ್ಮ, ಈ ಥರ ಸಾರಿ ಅಮ್ಮ, ಬಂದು ನಿಮಗೆಲ್ಲ ಎಷ್ಟು ಆಸೆ ಪಟ್ಟು ಈ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಅಂತ ಬಿಟ್ಟು ಹೇಳಿದ್ರೆ ಕ್ಷಮಿಸಮ್ಮ ಅಂದ್ಬಿಟ್ಟು ಹೋಗಿ ಬೇಕಾ ಕಾಲು ಮುಗಿತೀನಮ್ಮ ದಯವಿಟ್ಟು ನಂಗೆ ಕ್ಷಮಿಸಮ್ಮ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಆಯಮ್ಮ ಪಾಪ ನೋವಾಯ್ತು ಅವ್ರಿಗೆ, ಆಯಿತು ಬಿಡಿ ಸರ್ ಓಕೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಮಾಡಿ ನೀವು. ಆಮೇಲೆ ಬಂದೆ. ಆಮೇಲೆ ಉಮಾಶ್ರೀ ಹತ್ರ ಹೋಗಲೇ ಇಲ್ಲ ನಾನು, ಟೂರಿಸ್ಟ್ ಹೋಟ್ಲಲ್ಲಿ ಇದೆ, ನನಗೇನೋ ಮನಸ್ಸಿಲ್ಲ. ಆಮೇಲೆ ಚಂದ್ರರಾಜನ ಅವ್ರಿಗೆ ಅಲ್ಲೇ ಕರ್ಸ್ಕೊಂಡ್ರು, ಟೂರಿಸ್ಟ್ ಬಂದುಬಿಟ್ಟು ಚಂದ್ರರಾಜನ ರೂಮಲ್ಲಿ ಕೂತ್ಕೊಂಡು ಮಾತಾಡಿ, ಆಮೇಲೆ ಆವಾಗ ಏನೋ ಆಯಿತು ಬಿಡಿ ಸರ್, ಏನೋ ಆಯಿತು ನಾನು ಅದಕ್ಕೆ ಬೇಡ ಅನ್ನೋ ಕಾರಣ ಬೇರೆ ಥರ ಇತ್ತು, ಅಂದರೆ ಇದನ್ನು ಪ್ರಸಾದ ಮಾಡಿ ಕೆಲಸ ಆಯಿತು. ಆಮೇಲೆ ಕತೆ ಹೇಳಿದೆ, ಆ ಕತೆ ಹೇಳಿದ್ರಲ್ಲ ಸರ್ ಓಕೆ ಅದ್ಭುತವಾದ ಕತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಮಾಡ್ತೀನಿ ಸರ್ ಅಂದರು. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಅವರು ಬಟ್ 2-3 ಸಾರಿ ನಂಗೆ ಹೇಳಿದ್ದಾರೆ, ಜನಾರ್ದನ್ ಅವರು ಸಿನಿಮಾದಲ್ಲಿ ಯವನ ಸುಳ್ಳಿಯಲ್ಲಿ ಒಂದು ಕ್ಯಾರೆಕ್ಟ್ರು ನಾನು ಇದು ಯಾವ ಸಿನಿಮಾದಲ್ಲಿ ಮಾಡಿ ಅಂತ 2-3 ಸಾರಿ ಹೇಳಿದ್ದಾರೆ ಆಕೆ, ಪಾಪ ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಅದು. ಸೊ ವೇಶ್ಯಾವೃತ್ತಿಗೆ ಸಂಬಂಧಪಟ್ಟ ಸಬ್ಜೆಕ್ಟು, ತನ್ನ ತಂಗಿನ ಕಾಪಾಡೋಕ್ಕೆ ತಾಯಿನ ಕತ್ತರಿಸ್ಬಿಡ್ತಾಳೆ ಮಚ್ಚ ತೊಗೊಂಡು, ಆತ ಕ್ಯಾರೆಕ್ಟ್ರು, ಅದು ಅದ್ಭುತವಾದ ಕ್ಯಾರೆಕ್ಟ್ರು. ಆಮೇಲೆ ಪಿಕ್ಚರ್ ಕಂಪ್ಲೀಟ್ ಆದಮೇಲೆ ಪಾಲ್ ಸಾರ್ ಹೇಳಿದರು, ಕರೆದ್ಬಿಟ್ಟು ನನ್ನ, ಏನು ಸಿನಿಮಾ ನೋಡಿದ ತಕ್ಷಣ ಇವರು ಅವತ್ತು ರಾತ್ರಿ ಪಾರ್ಟಿ ಕೊಡು, ಎಸ್ ರಾಮನಾಥನ್ ಕಾಲ್ ದ ಪ್ರೆಸ್, ಒಬ್ಬ ಹುಡುಗ ಪ್ರೊಡಕ್ಷನ್ ಬಾಯ್ ಆಗಿದ್ದವನು, ಡೈರೆಕ್ಷನ್ ಮಾಡಿ ಸ್ಕ್ರಿಪ್ಟ್ ಬರೆದು ಕ್ಯಾಮ್ರಾಮ್ಯಾನ್ ಮಾಡಿ ಇಷ್ಟ ಮಾಡಿ ಒಬ್ಬನೇ ಮಾಡಿದ ಅಂದರೆ ಈಸ್ ಗ್ರೇಟ್, ಕಾಲ್ ದ ಪ್ರೆಸ್ ಅಂತ ಕೂತ್ಕೊಂಡು ಅವ್ರ ಕಡೆಯಿಂದ ಪಾರ್ಟಿ ಕೊಟ್ಟರು ಅವತ್ತು ಅಶೋಕ್ ಹೋಟ್ಲಲ್ಲಿ. ಅಷ್ಟು ಖುಷಿಯಾದ ಪಿಕ್ಚರ್ ನೋಡ್ಬಿಟ್ಟು. ಆಮೇಲೆ ಏನಾಯಿತು, ನಂಗೆ ಕರೆದ್ರು ಪಾಲ್ ಸಾರ್, ಕರೆದ್ಬಿಟ್ಟು ನೋಡಪ್ಪ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡು ನೀನು, ಕ್ಲೈಮ್ಯಾಕ್ಸು ಏಟ್ ಬೀಳ್ತಾ ಇದೆ, ಪಿಕ್ಚರ್ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಚೇಂಜ್ ಮಾಡು ಅಂದರು. ಆವಾಗ ನನಗೆ ಮೈಂಡಲ್ಲಿ ಭೂತ ಕೂತ್ಕೊಂಡ್ಬಿಟ್ಟಿದೆ, ಯಾವುದು ಎಗ್ದು ಜೇಕೆಯಲ್ಲಿ ಅನ್ನೋ ಪಿಕ್ಚರ್ ಸೂಪರ್ ಹಿಟ್ ಆಗೋಯ್ತಲ್ಲ, ಇಬ್ಬರು ಸಾಯ್ತಾರಲ್ಲ, ಅದು ಭೂತ ಕೂತ್ಕೊಂಡ್ಬಿಟ್ಟಿದೆ. ಇಲ್ಲ ಸರ್ ಸಾಯಬೇಕು ಅವರು, ಅವ್ರು ಹೇಳ್ತಾರೆ ಬೇಡಪ್ಪ ಅವರಿಬ್ಬರು ಬದುಕ್ಸಯ್ಯ, ಚೆನ್ನಾಗಿರುತ್ತೆ ಪಿಕ್ಚರ್ ಹಿಟ್ ಆಗುತ್ತೆ ಅಂತ. ಇಲ್ಲ ಸರ್ ಇದೇ ಸರ್ ಅಂತ ಗಲಾಟೆ ಎಷ್ಟು ಹೇಳಿದ್ರು ಕೇಳಿಲ್ಲ ನಾನು, ಇಲ್ಲ ಸರ್ ಇದೇ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟೆ. ಅವಾಗ ಅವರೇ ಬೇಜಾರು ಮಾಡ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಡ್ತು ಪಿಕ್ಚರ್ ಓಡೋಲ್ಲ ಅಂದ್ಬಿಟ್ಟು. ಅವರು ಒಂಥರ ಮಾಡ್ಕೊಂಡು ಹಿಂಗಂದ್ರು ಅಂದರು, ಅವ್ರು ಎಷ್ಟು ಹೇಳಿದ್ರು ಕೇಳಿಲ್ಲ ನಾನು. ಅವಾಗ ಬಂಧನ ಸೂಪರ್ ಹಿಟ್ ಆಗಿತ್ತು, ಅವ್ರು ಪಾಲ್ ಸಾರ್ ರಿಲೀಸ್ ಮಾಡಿದ್ದು, ನಂಬರ್ 1 ಪ್ರೊಡ್ಯೂಸರ್, ಅಮಿತಾಬ್ ಬಚ್ಚನ್ ಪಿಕ್ಚರ್ಲ್ಲ ಅವರೇ ಮಾಡ್ತಾಯಿದ್ವಿ, ಪಾಲ್ ಎಂಟರ್ಪ್ರೈಸಸ್. ಆಮೇಲೆ ಏನಾಯಿತು, ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಆಯ್ತು ಅದು ಪಿಕ್ಚರ್ಗೆ. ಏನು ಪ್ರಾಬ್ಲಮ್ ಅಂದರೆ ಧ್ರುವ ತಾರೆ ಸಾಗರ್ ರಿಲೀಸು 10ನೇ ತಾರೀಕೇನೋ ಡೇಟು, ನಾನು ನನ್ನ ಹೆಂಡ್ತಿ ಮೇನಕಾದಲ್ಲಿ ರಿಲೀಸು. ಆವಾಗ 2 ಸೆಟಪ್ ಇರೋದು, ಒಂದು ಮೇನಕಾ ಉಮಾಶಾಂತಿ ನವರಂಗು, ಇನ್ನೊಂದು ಮೇನ್ ಥಿಯೇಟ್ರು ಪ್ಲಸ್ ನಂದಾ ನಾಳಂದ ಈ ಥರ ಸೆಟಪ್ಪು, 2 ಸೆಟಪ್ ಇದ್ದಿದ್ದು. ಅದು ಅದರಲ್ಲಿ ಮೇಯ್ನ್ ಸೆಟಪ್ ಅಂದರೆ ಇದು ಉಮಾಶಾಂತಿ ಮೇನ್ ಥಿಯೇಟ್ರು ಮೇಯ್ನ್ ಟಾಪ್, ಅದನ್ನು ಇವ್ರು ಬುಕ್ ಮಾಡಿಬಿಟ್ಟವ್ರೆ, ಯಾರು ವೀರಾಸ್ವಾಮಿ ಅವರು. ಪಿಕ್ಚರ್ ಯಾವುದು, ನಾನು ನನ್ನ ಹೆಂಡ್ತಿ, ರವಿಚಂದ್ರದ್ದು ಒಂದು ಪಿಕ್ಚರ್ ಸೂಪರ್ ಹಿಟ್ ಆಗಿದೆ, ಅವ್ರದ್ದು 1000 ಸುರುಳನೇ ಯಾವುದೊಂದು ಪಿಕ್ಚರು. ನೆಕ್ಸ್ಟ್ ಪಿಕ್ಚರ್ ಇದು, ಇಲ್ಲಿ ಧ್ರುವ ತಾರೆ ಫಿಕ್ಸ್ ಮಾಡಿದ್ದಾರೆ, ಯಾವುದು ಅಣ್ಣವ್ರದ್ದು. 2 ಅನೌನ್ಸ್ಮೆಂಟ್ ಆಗಿದೆ. ಆಗಿರಬೇಕಾದ್ರೆ ಇವರು ಎಲ್ಲ ಹೋಗಿದ್ದಾರೆ, ಗಾಂಧಿನಗರದ ಒಳ್ಳೊಳ್ಳೆ ಅವರು ಚಂದ್ರರಾಜನ್ ಅವ್ರ ಜೊತೆ ಇದ್ದಿದ್ದು. ರಾಜ್ಕುಮಾರ್ ಅವ್ರು ಟಾಪ್ ಪೀರಿಯಡ್ ಇದ್ದಾರೆ ಈಗ, ಅವ್ರ ಎದುರುಗಡೆ ಯಾವ ಪಿಕ್ಚರ್ ರಿಲೀಸ್ ಆಗ್ತಾ ಇಲ್ಲ ಅಂತ ರವಿಚಂದ್ರನ್ ಪಿಕ್ಚರ್ ರಿಲೀಸ್ ಮಾಡಬೇಡಿ, ಫ್ಯಾನ್ಸು ಗಲಾಟೆ ಮಾಡ್ತಾರೆ, ಆಮೇಲೆ ಯಾಕೆ ರಿಸ್ಕ್ ತೊಗೊಬೇಕು ಅಂತ ಎಲ್ಲ ಹೇಳಿದ್ದಾರೆ, ರಿಲೀಸ್ ಮಾಡೋದು ಬೇಡ ನಾವು ಅಂತ ಹೇಳಿದ್ದಾರೆ. ಅವರು ಮತ್ತು ಏನು ಮಾಡೋದು, ಥಿಯೇಟರ್ ಸೆಟಪ್ ಮಾಡಿಬಿಟ್ಟಿದ್ದೀವಲ್ಲ ಅಂದಾಗ ನನ್ನ ಸಿನಿಮಾ ಇತ್ತು ರೆಡಿ, ಇವನು ಸುಳ್ಳಿ ಅಂತ ಒಂದು ಪಿಕ್ಚರ್ ಇದೆ ಕೊಟ್ಬಿಡ್ತೀನಿ, ರಿಲೀಸ್ ಮಾಡೋಣ ಅಂತ ಹೇಳ್ಬಿಟ್ಟವ್ರೆ ಚಂದ್ರರಾಜೇನು. ಪಾಲು ಒಪ್ಕೊಂಡ್ಬಿಟ್ಟವ್ರೆ. ಸೊ ಸೇಮ್ ಅವರೇ ಡಿಸ್ಟ್ರಿಬ್ಯೂಟರ್, ಅದು ಕೂಡ ಸೀದಾ ತೊಗೊಂಬಂದರು, ಅನೌನ್ಸ್ ಮಾಡೇ ಬಿಟ್ರು, ಏನು ನೆಕ್ಸ್ಟ್ ವೀಕಿಂದ ಯವನ ಸುಳ್ಳಿಯಲ್ಲಿ ಸೇಮ್ ಥಿಯೇಟರ್ಗಳು. ಇಲ್ಲಿ ಧ್ರುವ ಮೇನಕಾ ಉಮಾಶಾಂತಿ ಆಗ್ಬಿಟ್ರು. ನನಗೆ ಗಾಬರಿ, ಟೆನ್ಷನ್ನು, ಕಣ್ಣಲ್ಲಿ ನೀರು ಬರ್ತಾಯಿದೆ. ಹೋಗಿ ಕೇಳ್ಕೊಂಡೆ, ಸಾ ಏನು ಸಾ ಇದು ಅವ್ರ ಪಿಕ್ಚರ್ ಮೇಲೆ ಹಾಕಿದ್ದಾರೆ ನೀವು, ಹೆಂಗೆ ಸಾ ಇದು, ಕುಚ್ಚನೆ ಹೋಗ್ತೆ ಬದಲಿ ಕರ್ತೆ ಬಾದ್ಮೆ ಅಂತ ಅವರು.
ನಂಗೆ ಇದೇ ಮಾಡ್ತಾ ಇಲ್ಲ. ಪಿಕ್ಚರ್ ರಿಲೀಸ್ ನೋಡ್ತೀನಿ, 6 ಗಂಟೆಗೆ ಜನ ಬಂದು ಕೂತ್ಕೊಂಡವ್ರೆ ಥಿಯೇಟ್ರ್ ಹತ್ರ. ಹಾಂ, ಆ ಪೋಸ್ಟ್ ಹಂಗೆ ಮಾಡ್ತಿದ್ದೆ ಡಿಸೈನ್ದು. ಮಡ್ರಾಸಾಗಿ ಕೂತ್ಕೊಂಡ್ಬಿಟ್ಟು ಗಂಗಾಧರ್ ಅಂತ ಡಿಸೈನ್ ಮಾಡ್ತಾ ಇದ್ದೀನಿ. ಡಿಸೈನ್ ನೋಡ್ಬಿಟ್ಟೆ ಹಿಂದಗಡೆ ಎಂ ಪಿ ಶಂಕರ್ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ. ಎಂ ಪಿ ಶಂಕರ್ ನೋಡ್ಬಿಟ್ಟು, ಯಾವುದೋ ಪಿಕ್ಚರ್ ಇದು, ಯಾರು ಡೈರೆಕ್ಟ್ರು? ನಾನೇ ಅಣ್ಣ. ಹೌದಾ? ಡಿಸೈನ್ ನೋಡ್ತಾನೆ ಕೂತ್ಕೊಂಡವ್ರೆ. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಿದ್ದೆ, ಡಿಫ್ರೆಂಟಾಗಿ ಡಿಸೈನ್ಸು. ಆ ಡಿಸೈನ್ ನೋಡ್ಬಿಟ್ಟೆ ಜನ ಬರ್ಬೇಕು, ಹಂಗೆ ಮಾಡ್ತಿದ್ದೆ ಡಿಸೈನ್. ಸೊ ಆವಾಗ ಜನ 6 ಗಂಟೆ 7 ಗಂಟೆಗೆ ಅವೆಲ್ಲ 6 ಗಂಟೆ 7 ಗಂಟೆ ಬರೋರು ಜನಗಳೆಲ್ಲ ಥಿಯೇಟ್ರಿಗೆ ಬಂದವರೆ. ಇಲ್ಲಿ ಧ್ರುವಧಾರಿಗೂ ಬಂದ, ಅಲ್ಲಿ ಅದಕ್ಕೂ ಬಂದವ್ರೆ. ಇದು ಹೌಸ್ಫುಲ್ಲು, ಅದು ಹೌಸ್ಫುಲ್ಲು. ಏನು ಫಸ್ಟ್ ಶಾರ್ಟ್ ಬಂದಾಗ ಒಂದು ಸಾಂಗ್ ಇಟ್ಟಿದೆ, ಮಹಾರಾಣಿ ಕಾಲೇಜಲ್ಲಿ ಹುಡುಗಿರು ಓಡೋದು ಲಸ್ ಕಂಟ್ರೋಲ್ ಹಾಕ್ಕೊಂಡು, ನಾವು ಏನು ತೆಗೆದ ಪಿಕ್ಚರು ಅಂತವ್ರೆ, ಜನ ಕೂಗ್ಕೊಳ್ತಾ ಇದ್ದಾರೆ. ಹಂಗಾಗಿ ಅಷ್ಟು ಚೆನ್ನಾಗಿ ಹೋಗ್ತಾರೆ ಪಿಕ್ಚರ್ನ. ಒಂದೇ ವಾರ ಎಲ್ಲ ಥಿಯೇಟ್ರಿಂದ ಕಿತ್ತಾಕ್ಬಿಟ್ರು. ಇದೆ ಡಿಸ್ಟ್ರಿಬ್ಯೂಟ್ರು. ನಾನು ಹೆಂಡ್ತಿ ಹಾಕ್ಬೇಕಲ್ಲ ಸೇಮ್ ಥಿಯೇಟ್ರಲ್ಲಿ. ಹತ್ಕೊಂಡಿದ್ದೀನಿ, ಗೋಳಾಡಿದ್ದೀನಿ, ಕಾಲು ಹಿಡ್ಕೊಂಡಿದ್ದೀನಿ, ಕೇಳಲಿಲ್ಲ ಸರ್. ಆ ನೋವು ಇವತ್ತಿಗೂ ನನಗೆ ಕೊರಗ್ತಾ. ಅದೊಂದು ಸಿನಿಮಾ ಬಿಟ್ಟಿದ್ರೆ ಇವತ್ತು ನಾನು 1% ಒಳ್ಳೆ ಬ್ಯಾನರ್ ಸಿಕ್ಕಿರೋದು, ನನಗೆ ಒಳ್ಳೆ ಇದಾಗಿರೋದು. ಅದೇನಾಯಿತು, ಅಷ್ಟು ಒಳ್ಳೆ ಪಿಕ್ಚರ್. ಆಗಿನ ಕಾಲದಲ್ಲೇ 3,80,000 ರೂಪಾಯಿ ಶೇರ್ ಬಂದಿದೆ. ಶೇರ್ ಎಷ್ಟು ಬಂತ ಕೇಳ್ತಾವ್ರೆ, ನನ್ನ ಎದುರು ಹೇಳ್ತಾರೆ 3,80,000 ಶೇರ್ ಬಂದಿದೆ ಅಂದ್ಬಿಟ್ಟು. ಯಾರೂ ಇಲ್ಲ, ಹೊಸಬ್ರು ಪಿಕ್ಚರ್, ಅದು ಅಣ್ಣವ್ರ ಪಿಕ್ಚರ್ ಆಪತ್ತು ಮಾಡಿ ಈ ಥರ ಶೇರ್ ಬಂದಿದೆ ಅಂದರೆ ಅದನ್ನು ಯೋಚನೆ ಮಾಡಿ ನೀವೇನೆ. ಇವತ್ತಿಗೂ DCR ತೆಗೆದು ನೋಡಿಸ್ಲಿ, ನಾನು ಹೇಳ್ತಾ ಇದ್ರೆ. ಆಮೇಲೆ ಒಂದೇ ವಾರಕ್ಕೆ ಎತ್ತಿದ್ರು, ನಾನು ಹೆಂಡ್ತಿ ಹಾಕ್ಬಿಟ್ಟು ಸೇಮ್ ಥಿಯೇಟ್ರಲ್ಲಿ. ಆಮೇಲೆ ಹೋಯ್ತು. ನಂದು ಎಷ್ಟು ಬೇಡ್ಕೊಂಡ್ರು, ರಿಕ್ವೆಸ್ಟ್ ಮಾಡಿ ಏನು ಮಾಡಿದ್ರು ಕೇಳಲೇ ಇಲ್ಲ. ಎತ್ತಾಕರು ಪಿಕ್ಚರ್, ಬಿಸಾಕರು ಎಲ್ಲ. ಎಂಟೈರ್ ಕರ್ನಾಟಕದ ಎತ್ತಿದ್ರು ಪಿಕ್ಚರ್ನ, ಒಂದೇ ಥಿಯೇಟ್ರ್ ಅಲ್ಲ. ಹಂಗೆ ಹಾಳು ಮಾಡಿದ್ರು ಇದನ್ನು. ನನ್ನ ಕ್ಯಾರಿಯರೇ ಹಾಳಾಯ್ತು ಆ ಪಿಕ್ಚರಿಂದ.